ಎಂಥ ಕೆಲಸ ಮಾಡಿಬಿಟ್ಟು ಹಾಳಾದವನೇ, ನಮ್ಮ ವಂಶದ ಮರ್ಯಾದೆ ಹೋಯ್ತಲ್ಲ. ಹೆಣ್ಣೊಬ್ಬಳ ಜೀವನದೊಂದಿಗೆ ಚೆಲ್ಲಾಟ ಆಡ್ತೀಯಾ? ಸಂಜೆ ಕಿರಣ್ ಆಫೀಸ್ನಿಂದ ಹಿಂದಿರುಗಿದ ತಕ್ಷಣ ಅಮ್ಮನಿಂದ ಸಹಸ್ರ ನಾಮಾರ್ಚನೆ ಆಯಿತು ಅವನಿಗೆ. ಅವಳು ಶ್ರೀಕಾಂತ್ ಶರ್ಮನ ಮಗಳು ಅಂತ ತಿಳಿದು, ಛೇ, ಅವಳು ಅವನ ಮಗಳಾಗಿದ್ದ ಮಾತ್ರಕ್ಕೆ ಅಂಥ ದರಿದ್ರ ಕೆಲಸ ಮಾಡಬೇಕಾ? ಅಪ್ಪ ಮಾಡಿದ ತಪ್ಪಿಗೆ ಮಗಳನ್ನು ಯಾಕೆ ಬಲಿ ಕೊಡಬೇಕು? ನನಗೆ ಅರ್ಥವಾಗದೆ ಕೇಳ್ತಿದ್ದೇನೆ. ನಿನಗೆ ಈ ತರಹದ ದರಿದ್ರ ಆಲೋಚನೆ ಹೇಗೆ ಬಂತು? ನಮ್ಮ ವಂಶದ ಘನತೆ ಮರ್ಯಾದೆ ಎಲ್ಲ ಹಾಳು ಮಾಡಿ ಬಿಟ್ಟಿಯಲ್ಲೋ. ಕ್ಷಮಿಸಮ್ಮ, ನೀನು ಮಾಡಿರೋ ಹಾಳು ಕೆಲಸಕ್ಕೆ ನಿನ್ನನ್ನು ಹೇಗೆ ಕ್ಷಮಿಸೋದು? ದೊಡ್ಡದಾಗಿ ಇಂಜಿನಿಯರಿಂಗ್ ಬೇರೆ ಓದಿಕೊಂಡಿದ್ದಾನೆ. ಅಪ್ಪನ ಹಠಾತ್ ಮರಣಕ್ಕೆ ಕಾರಣವಾದ ಶ್ರೀಕಾಂತ್ ಶರ್ಮನಿಗೆ ಹೇಗಾದರೂ ಮಾಡಿ ಬುದ್ಧಿ ಹೇಳಬೇಕೆಂದುಕೊಂಡೆ. ಮಾನಸಿಕವಾಗಿ ಅವನನ್ನು ಹಿಂಸಿಸಬೇಕೆಂದುಕೊಂಡೆ. ಆದರೆ ನಡೆದ ಎಡವಟ್ಟಿನಿಂದ ಅವನ ಮಗಳ ಬದಲಿಗೆ ಇನ್ನೊಬ್ಬಳನ್ನು ಎತ್ತಿಕೊಂಡು ಬಂದರು. ಅವಳೇ ಇವಳು. ಇಲ್ಲ ಕಣೋ, ನೀನು ಕ್ಷಮೆಗೆ ಅರ್ಹನೇ ಅಲ್ಲ. ನಿನ್ನನ್ನು ಕ್ಷಮಿಸುವುದಾದರೆ ಅರ್ಚನಾಳೆ ಕ್ಷಮಿಸಬೇಕು. ನಡಿ, ಈಗಲೇ ಅವರ ಮನೆಗೆ ಹೋಗಿ ಒಳ್ಳೆ ಮುಹೂರ್ತದಲ್ಲಿ ನಿಮ್ಮಿಬ್ಬರಿಗೂ ಮದುವೆ ಮಾಡ್ತೇನೆ. ಅಮ್ಮ ಅಚ್ಚರಿಯಿಂದ ಉದ್ಗಾರ ತೆಗೆದ ಮಗ, ಹೌದು ಕಣೋ, ನನಗೂ ಮನೆಯಲ್ಲಿ ಹೆಣ್ಣು ಮಗಳಿದ್ದಾಳೆ. ಅವಳ ಶಾಪ ನಮ್ಮ ಹುಡುಗಿಗೆ ತಗಲಬಾರದು ಅಂದರೆ ಅವಳನ್ನು ಈ ಮನೆ ಸೊಸೆಯನ್ನಾಗಿ ತರೋದೊಂದೇ ದಾರಿ. ಆದರೆ ಅಮ್ಮ, ಇನ್ನೇನು ಹೇಳುವ ಅಗತ್ಯವಿಲ್ಲ. ನನ್ನ ಮೇಲೆ ನಿನಗೆ ಸ್ವಲ್ಪವಾದರೂ ಗೌರವವಿದ್ದರೆ ಅವರ ಮನೆಗೆ ಹೋಗೋಣ. ನಡಿ, ನಾಳೆ ಹೋಗೋಣ. ಈಗ ಯಾಕೆ ಬೇಡ? ಅವಳು ಸ್ಲೀಪಿಂಗ್ ಪಿಲ್ಸ್ ನುಂಗಿ ಆಸ್ಪತ್ರೆಯಲ್ಲಿದ್ದಳು. ಇವತ್ತು ಅವಳನ್ನು ಡಿಸ್ಚಾರ್ಜ್ ಮಾಡಿದರು. ಹೇಗಿದ್ದಾಳೋ ಏನೋ, ಅದಕ್ಕೆ ನಾನು ನಾಳೆ ಹೋಗೋಣ ಅಂದಿದ್ದು. ಸ್ವಾಭಿಮಾನಿ ಹೆಣ್ಣಾಗಿದ್ದರಿಂದ ಅವಳು ನಿದ್ರೆಗುಳಿಗೆ ನುಂಗಿದಳು. ನೀನು ಮಾಡಿದ ಹಾಳು ಕೆಲಸದಿಂದ ಒಂದು ತುಂಬು ಜೀವ ಹೋಗ್ತಿತ್ತು. ತಡವಾದರೆ ಮತ್ತೇನು ಅನಾಹುತ ಮಾಡಿಕೊಳ್ತಾಳೋ. ನಡೆ, ಈಗಲೇ ಹೋಗೋಣ. ನಿನ್ನ ಇಷ್ಟ ಕಣಮ್ಮ. ಅವನಿಗೂ ಸಂಕಟವಾಗಿಯೇ ಇದೆ. ಅರ್ಚನಾ ಆತ್ಮಹತ್ಯೆಗೆ ಯತ್ನಿಸಿದ್ದು. ಆದರೆ ಆ ಘಟನೆಯಿಂದ ಅವನೊಳಗಿನ ಮಾನವೀಯತೆ ಹೊರಬಂತು. ನಿಜಕ್ಕೂ ಕಿರಣ್ ಒಳ್ಳೆ ಹುಡುಗನೇ. ತಂದೆಯ ಅಕಾಲ ಮರಣ, ನಂಬಿದ ವ್ಯಕ್ತಿಯ ದ್ರೋಹ ಅವನ ಹೃದಯದ ಮೇಲೆ ಇನ್ನಿಲ್ಲದ ಒತ್ತಡ ಹೇರಿ ಸೇಡು ತೀರಿಸಿಕೊಳ್ಳಲು ಪ್ರಚೋದಿಸಿದವು. ಅಮ್ಮನ ಒತ್ತಾಯದಿಂದ ಅರ್ಚನಾಳ ಮನೆಗೆ ಹೊರಡುತ್ತಾನೆ ಕಿರಣ್. ಕಾರು ಮನೆಯ ಮುಂದೆ ನಿಂತಾಗ ಅದೇ ಕಾರಿನಲ್ಲಿ ತಮ್ಮ ಮಗಳನ್ನು ನರ್ಸಿಂಗ್ ಹೋಮಿಗೆ ಕರೆದುಕೊಂಡು ಹೋದದ್ದೆಂಬುದು ಮರೆತ ಸೀತಮ್ಮ ಕಾರಿಳಿದ ಲಲಿತಾ ಮತ್ತು ಕಿರಣ್ರನ್ನು ನೋಡಿ ಚಕಿತರಾಗುತ್ತಾರೆ. ನಾನು ಕಿರಣ್ರ ತಾಯಿ ಸಲಿಗೆಯಿಂದ ಲಲಿತಾನೇ ಮನೆಯೊಳಗೆ ಬಂದಳು. ಸೀತಮ್ಮ, ಕೂತ್ಕೊಳ್ಳಿ ಅಮ್ಮ ಅಂತ ಹೇಳುವ ಮೊದಲೇ ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಕುಳಿತಳು. ಕಿರಣ್ ಕೂರಲಿಲ್ಲ, ನಿಂತೇ ಇದ್ದ. ಅವನನ್ನು ನೋಡಿ ಸೀತಮ್ಮನ ಮುಖ ಅರಳಿತಲ್ಲ, ಅದೇ ಸಂಭ್ರಮದಲ್ಲಿ ನೀನು ಕೂತ್ಕೊಳ್ಳಪ್ಪ ಎಂದಳು. ಆಕೆಗೆ ತಿಳಿದಿರೋದು ಈ ಹುಡುಗ ಕೇವಲ ನನ್ನ ಮಗಳ ಜೀವರಕ್ಷಕ ಎಂದಷ್ಟೇ. ಕತೆಯ ಕತ್ತಲ ಮುಖದ ಅರಿವಿಲ್ಲ. ಹೇಗಿದೆ ಅರ್ಚನಾಳಿಗೆ ಕೇಳಿದ ತುಂಬು ಸಂಕೋಚದಿಂದ. ಮನೆಯೊಳಗೆ ಬಂದದ್ದು ಯಾರು ಎಂದುಕೊಂಡು ರೂಮಿನಿಂದ ಈಚೆ ಬಂದ ಅರ್ಚನಾ ಕಿರಣ್ಣನ ನೋಡಿದೆ ತಡ ಅವನ ಕೆನ್ನೆಗೆ ಬಾರಿಸಿ ಹೊರಗೆ ತಳ್ಳಲು ಯತ್ನಿಸುತ್ತಾಳೆ. ಸರ್ಪಿಣಿಯಂತೆ ಫೂತ್ಕರಿಸುತ್ತಾ, ನೀನು ಯಾಕೋ ಬಂದೆ ಇಲ್ಲಿಗೆ, ಸ್ಟುಪಿಡ್, ಗೆಟ್ ಔಟ್. ಸೀತಮ್ಮನಿಗೆ ಭಯವಾಯಿತು. ಏನಾಗಿದೆ ಇವಳಿಗೆ? ಮರ್ಯಾದಸ್ಥರ ಮಾನ ಕಳೀತಿದ್ದಳಲ್ಲ. ಏನಾಯ್ತೆ ನಿಂಗೆ? ಅವರು ಯಾರು ಅಂದುಕೊಂಡಿದ್ದಿ? ಅವರು ಸಮಯಕ್ಕೆ ಸರಿಯಾಗಿ ಬಂದು ನಿನ್ನನ್ನು ನರ್ಸಿಂಗ್ ಹೋಮಿಗೆ ಕರೆದುಕೊಂಡು ಹೋಗದೇ ಇದ್ದಿದ್ರೆ ನೀನಿವತ್ತು ಜೀವಂತವಾಗಿರ್ತಿರ್ಲಿಲ್ಲ. ಇವರೇ ನನ್ನ ಬದುಕನ್ನು ನಾಶ ಮಾಡಿದ ನೀಚ. ನಿನಗೆ ಹೇಳ್ತಿರೋದು, ಈ ಪವಿತ್ರವಾದ ಮನೆಯೊಳಗೆ ನಿನ್ನ ಅನಿಷ್ಟ ಕಾಲಿಟ್ಟಿದೆ ದೊಡ್ಡ ತಪ್ಪು. ಕೆಲ ಕ್ಷಣ ಅಲ್ಲಿ ಕವಿದಿದ್ದು ನಿಶ್ಶಬ್ದ. ಅವರ ನಡುವೆ ಆಕಾಶದ ಚೂರೊಂದು ಕಳಚಿ ಬಿದ್ದಂತಿತ್ತು. ಮಗಳ ವಾಗ್ದಾಳಿಗೆ ಅರ್ಥ ಹುಡುಕುವ ಕ್ರಿಯೆಯಲ್ಲಿ ಸಫಲಳಾಗಲಿಲ್ಲ ಅಮ್ಮ. ಏನಮ್ಮ ಅದು ಅರ್ಚನಾ? ಏನು ಹೇಳ್ತಿದ್ಯಾ ನೀನು? ಕೇಳುತ್ತಾನೆ ರಾಮಚಂದ್ರಯ್ಯ. ಹೌದು ಡ್ಯಾಡಿ, ಇವನೇ. ಅವತ್ತು ನನ್ನನ್ನು ಅವಳಿಗೆ ಮುಂದಕ್ಕೆ ಮಾತು ಬೆಳೆಸಲು ಬಿಡಲಿಲ್ಲ. ನೀನು ಅಂತ ಹಾಳು ಕೆಲಸ ಮಾಡಿದ್ದು ಅಲ್ಲದೆ ಮತ್ತೆ? ರಾಮಚಂದ್ರಯ್ಯನ ಮಾತು ಮುಗಿಯುವ ಮೊದಲೇ ಹೇಳಿದಳು ಲಲಿತಾ. ನನ್ನ ಮಗ ತಪ್ಪು ಮಾಡಿದ್ದು ಇವತ್ತೇ ನನಗೆ ತಿಳಿದಿದ್ದು. ತಿಳಿದ ತಕ್ಷಣ ಇಲ್ಲಿಗೆ ನಾನೇ ಕರೆದುಕೊಂಡು ಬಂದೆ. ಅರ್ಚನಾಳನ್ನು ನನ್ನ ಮನೆಗೆ ಸೊಸೆ ಮಾಡಿಕೊಡಲು ಬಂದಿದ್ದೇನೆ. ಇದಕ್ಕಿಂತಲೂ ಒಳ್ಳೆಯ ಪರಿಹಾರ ನನಗೆ ಕಾಣ್ತಿಲ್ಲ. ಮನೆಗೆ ಬೆಂಕಿ ಹಚ್ಚಿ ಬಿಂದಿಗೆ ನೀರು ಕೊಟ್ಟು ಆರಿಸಿಕೊಳ್ಳ ಅಂದ ಹಾಗಿದೆ ನಿಮ್ಮ ಮಾತು, ವ್ಯಂಗ್ಯವಾಗಿ ನುಡಿದ ರಾಮಚಂದ್ರಯ್ಯ. ರೀ, ಹೀಗೆ ಬನ್ನಿ. ಗಂಡನ ಕೈ ಹಿಡಿದು ಕೋಣೆಯೊಳಗೆ ಹೋದಳು ಸೀತಮ್ಮ. ನೀವು ಸಿಟ್ಟು ವ್ಯಂಗ್ಯಗಳನ್ನು ಕೊಂಚ ಕಮ್ಮಿ ಮಾಡಿಕೊಳ್ಳಿ. ಆಕೆ ಒಳ್ಳೆಯವಳಂತೆ ಕಾಣುತ್ತಾಳೆ. ಅದಕ್ಕೆ ಇರಬೇಕು ತನ್ನ ಮಗನಿಗೆ ತಿಳಿಯ ಹೇಳಿ ಇಲ್ಲಿಗೆ ಕರೆದುಕೊಂಡು ಬಂದಿರೋದು. ಇವತ್ತಿನ ದಿನಗಳಲ್ಲಿ ಇಂಥವರು ಎಲ್ಲಿ ಸಿಗ್ತಾರೆ ಹೇಳಿ? ಹುಡುಗಿ ಸಿಕ್ಕರೆ ಸುಖ ಅನುಭವಿಸಿ ಹೋಗೋಣ ಅನ್ನುವ ಜನವೇ ಹೆಚ್ಚು. ಏನೇ ನಡೆದಿರಲಿ ಅದು ನಮ್ಮ ಹಣೆಯಲ್ಲಿ ಬರೆಯಲಾಗಿತ್ತು. ಹೆಣ್ಣು ಮಕ್ಕಳನ್ನು ಹೆತ್ತವರು ತಗ್ಗಿ ಬಗ್ಗಿ ನಡಿಲೇಬೇಕು. ದಯವಿಟ್ಟು ನನ್ನ ಮಾತನ್ನು ಕೊಂಚ ಕೇಳಿ. ಅಂದರೆ ಅವನಿಗೆ ನಮ್ಮ ಅರ್ಚನಾಳನ್ನು ಕೊಟ್ಟು ಮದುವೆ ಮಾಡಬೇಕೆ? ಅದರಲ್ಲಿ ತಪ್ಪೇನಿದೆ? ನಾವು ಮಧ್ಯಮ ವರ್ಗದ ಕುಟುಂಬದವರು. ಮಾಡಿದ ತಪ್ಪನ್ನು ಅರಿತುಕೊಂಡು ಬಂದರು ಅಂದರೆ ಅವರು ಒಳ್ಳೆಯವರೇ ಆಗಿರ್ತಾರಲ್ವೇ? ಅಲ್ಲದೆ ಕಾರು ಗೀರು ಇಟ್ಟಿದ್ದಾರೆ ಅಂದರೆ ಶ್ರೀಮಂತರೇ. ಮೇಲಾಗಿ ಬ್ರಾಹ್ಮಣರು. ನರ್ಸಿಂಗ್ ಹೋಮಿಗೆ ಎಷ್ಟು ದುಡ್ಡು ಕಟ್ಟಿದ್ರು ನೋಡಿ ನಮ್ಮ ಅರ್ಚನಾಳಿಗೆ. ಇದಕ್ಕಿಂತಲೂ ಉತ್ತಮ ಸಂಬಂಧ ಬಹುಶಃ ನಮಗೆ ಸಿಗೋದಿಲ್ವೇನೋ. ಇನ್ನೊಂದು ವಿಷಯ, ದನಿ ತಗ್ಗಿಸಿದರು ಸೀತಮ್ಮ. ಅವಳಿಗಾದದ್ದು ಈಗಾಗಲೇ ಎಲ್ಲರಿಗೂ ತಿಳಿದು ಹೋಗಿದೆ. ಮದುವೆಯಾಗಲು ಯಾರು ಮುಂದಕ್ಕೆ ಬರ್ತಾರೆ? ಹುಡುಗ ನೋಡಲಿಕ್ಕೂ ಲಕ್ಷಣವಾಗಿದ್ದಾನೆ. ಆದರೆ ಅರ್ಚನಾ ಇದಕ್ಕೆ ಒಪ್ಪಿಕೊಳ್ತಾಳ? ಒಪ್ಪಿಕೊಳ್ಳಲಿಲ್ಲ ಅಂದರೆ ನಾವು ಒಪ್ಪಿಸೋಣ. ಲಲಿತಾಳ ಕೈ ಹಿಡ್ಕೊಂಡಳು ಸೀತಮ್ಮ. ನಿಮ್ಮ ಸಹೃದಯತೆಗೆ ಯಾವ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಬೇಕು ಅರ್ಥವಾಗ್ತಿಲ್ಲ.
ನನ್ನ ಮಗಳ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿ ನೀವೇ ತೆಗೆದುಕೊಳ್ಳುವುದರಿಂದ ನಮಗಂತೂ ತುಂಬ ಸಂತೋಷವಾಗಿದೆ. ಆದರೆ ಅರ್ಚನಾ ಹುಚ್ಚಳಂತೆ ಅರಚಿದಳು. ಏನಮ್ಮ ನೀವೆಲ್ಲ ಮಾಡ್ತಿರೋದು? ಆಕೆ ಹೇಳಿದಳು. ನೀವು ಕೇಳಿಬಿಟ್ರೆ ಮಾಡಿದ್ದೆಲ್ಲ ಮಾಡಿ ಈಗ ಬಂದು ತಾಳಿ ಕಟ್ತೀನಿ ಅಂದರೆ ನಾನೇನು ಅವರು ಹೇಳಿದಂತೆಲ್ಲ ಕುಣಿಯೋ ಕೋತಿನ? ನೋ, ನನಗೂ ನನ್ನದೇ ಕನಸುಗಳಿವೆ, ಮನಸ್ಸಿದೆ. ರಾಕ್ಷಸನಂತೆ ವರ್ತಿಸಿ ನನ್ನ ಬದುಕನ್ನು ನಾಶ ಮಾಡಿದವನನ್ನು ನಾನು ಮದುವೆಯಾಗಬೇಕಾ? ಅದಕ್ಕಿಂತಲೂ ಸಾಯೋದೇ ವಾಸಿ. ಕಿರಣ್ ಸಹನೆ ಕಳೆದುಕೊಳ್ಳುವುದಿಲ್ಲ. ನಾನೆಣಿಸಿದ್ದು ಏನೋ, ಅದು ಆಗಿದ್ದು ಮತ್ತೇನೋ. ಪಶ್ಚಾತ್ತಾಪದಿಂದ ನಾನು ಮದುವೆಯಾಗೋಕ್ಕೆ ಒಪ್ಪಿಕೊಂಡೆ. ನಿಮಗದು ಇಷ್ಟ ಇಲ್ಲ ಅಂದರೆ ಬಿಟ್ಟು ಬಿಡಿ. ನಾಚಿಕೆ ಯಾಗಬೇಕು ನಿಮಗೆ ಹೀಗೆ ಮಾತಾಡೋಕ್ಕೆ? ಅರ್ಚನಾಳ ಕೋಪ ಎಲ್ಲೇ ಮೀರಿತು. ಅಷ್ಟರಲ್ಲಿ ಅಪ್ಪ ಅಮ್ಮ ಇಬ್ಬರು ಮಗಳನ್ನು ಜೋರು ಗದರಿ ಕೋಣೆಗೆ ಕಳಿಸುತ್ತಾರೆ. ಮತ್ತೆ ಪ್ರತಿಕ್ರಿಯಿಸದ ಕಿರಣ್, ಅರ್ಚನಾ ಹಾಗೆ ಮಾತಾಡೋದು ಸಹಜವೇ ಸರ್. ಆಕೆಯ ಪರಿಸ್ಥಿತಿಯಲ್ಲಿ ಬೇರೆ ಯಾರಿದ್ದರೂ ಹಾಗೆ ಮಾತಾಡ್ತಾರೆ. ನಿಮ್ಮ ಮಗಳನ್ನು ಕನ್ವಿನ್ಸ್ ಮಾಡುವ ಜವಾಬ್ದಾರಿ ನಿಮ್ಮದು. ಆಕೆಯ ಬಾಳು ನಾಶವಾಗಬಾರದು ಅಂತ ಅಮ್ಮ ಪಟ್ಟು ಹಿಡಿದಿದ್ದಕ್ಕೆ ನಾನು ಬರಬೇಕಾಯಿತು. ರಾಮಚಂದ್ರಯ್ಯ ಕಿರಣ್ನ ಭುಜ ತಟ್ಟಿದರು. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಆಗಬಾರ್ದು ಆಗಿ ಹೋಯಿತು. ತಪ್ಪರಿತ ನೀನು ಮದುವೆಯಾಗಲು ಬಂದಿರೋದೇ ನಿನ್ನ ಉತ್ತಮ ವ್ಯಕ್ತಿತ್ವಕ್ಕೆ ಸಾಕ್ಷಿ. ಅವಳ ವಿಷಯ ನನಗೆ ಬಿಡು. ಅಮ್ಮ ಮಗ ಹೊರಟರು. ನಂತರ ರಾಮಚಂದ್ರಯ್ಯ, ಸೀತಮ್ಮ ಮಗಳನ್ನು ಒಪ್ಪಿಸಲು ಶತ ಪ್ರಯತ್ನ ಮಾಡುತ್ತಾರೆ. ಬಿಲ್ಕುಲ್ ಆಗಲ್ಲ ಎಂದಳು. 2 ತಾಸುಗಳ ಚರ್ಚೆ ನಡೆಸಿದರು. ಮಗಳು ಸಮ್ಮತಿ ನೀಡದಿದ್ದಾಗ ಕೊನೆಯ ಅಸ್ತ್ರವೆಂಬಂತೆ ಹೇಳುತ್ತಾನೆ ರಾಮಚಂದ್ರಯ್ಯ, ನೀನು ಈ ಮದುವೆಗೆ ಒಪ್ಪಿಕೊಡಲೇಬೇಕು ಅರ್ಚನಾ. ಇಲ್ಲ ಅಂದರೆ ನಾನು ನಿಮ್ಮಮ್ಮ ಒಟ್ಟಿಗೆ ನೀನು ಮಾಡಿದಂತೆ ಸ್ಲೀಪಿಂಗ್ ಪಿಲ್ಸ್ ನುಂಗಿ ಸಾಯ್ತೇವೆ. ಅಳುತ್ತಾಳೆ ಮಗಳು. ನಿಮ್ಮ ಮಾತನ್ನೇ ನೀವು ಆಡ್ತಿದ್ದೀರಿ. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಬೇಡವಾ? ನನ್ನನ್ನು ಹಾಳು ಮಾಡಿದವನ ಕೈಯಿಂದಲೇ ಹೇಗೆ ತಾಳಿ ಕಟ್ಟಿಸಿಕೊಳ್ಳಲಿ? ನನಗೆ ಮದುವೆನೇ ಬೇಡ. ಈ ಮದುವೆಗಿಂತ ಸಾವೇ ಸರಿ ಅನಿಸುತ್ತೆ. ಅಲ್ಲ ಮಗು, ನೀನು ಸಂದರ್ಭವನ್ನು ಅರ್ಥ ಮಾಡ್ಕೋಬೇಕು. ಅವನ ತಾಯಿ ಒಳ್ಳೆಯವಳಾಗಿದ್ದಕ್ಕೆ ಮಗನಿಗೆ ಉಗಿದು ಬುದ್ಧಿ ಹೇಳಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು. ಇದಕ್ಕಿಂತಲೂ ಒಳ್ಳೆ ಸಂಬಂಧ ನಾವು ನಿನಗೆ ತರಲಿಕ್ಕೆ ಆಗುತ್ತಾ? ಹೇಳಮ್ಮ. ಕೊನೆ ಪಕ್ಷ ನಿನ್ನ ತಂಗಿ ವೀಣಾಳನ್ನು ನೋಡಿ ಆದರೂ ನೀನು ಒಪ್ಪಿಗೆ ಕೊಡಲೇಬೇಕು. ಈ ವರ್ಷ ನೀನು ಫೈನಲ್ ಇಯರ್ BSc ಡಿಗ್ರಿ ಮುಗಿದ ಮೇಲಾದರೂ ಮದುವೆ ಮಾಡಲೇಬೇಕಲ್ಲ. ವರದಕ್ಷಿಣೆ ಅಂತ ಲಕ್ಷ ಕೇಳ್ತಾರೆ. ವಿಷಾದದ ದನಿಯಲ್ಲಿ ಪ್ರತಿಕ್ರಿಯಿಸುತ್ತಾಳೆ ಅರ್ಚನಾ. ವರದಕ್ಷಿಣೆ ನೀಡಲಾಗದ ನಿಮ್ಮ ಅಸಹಾಯಕತೆ ಬಗ್ಗೆ ನಾನು ಕಾಮೆಂಟ್ ಮಾಡ್ತಿಲ್ಲ. ವರದಕ್ಷಿಣೆಯ ಕಾಟದಿಂದ ಮುಕ್ತಗೊಳ್ಳಲು ನನಗೆ ಈ ಮದುವೆಗೆ ಒತ್ತಾಯಿಸುತ್ತಿದ್ದೀರಿ. ಆ ಹುಡುಗ ಎಂಥವನು ಅಂತ ತಿಳಿದುಕೊಂಡು ಕೂಡ ಅವನಿಗೆ ಗಂಟು ಹಾಕಲು ಹೋಗಿದ್ದೀರಲ್ಲ. ಮದುವೆಯಾದ ಮೇಲೆ ಅವನೇನಾದರೂ ನನ್ನನ್ನು ಮನೆಯಿಂದ ಹೊರಗಟ್ಟಿದರೆ ನನಗ್ಯಾರು ದಿಕ್ಕು? ಮದುವೆ ಆಗದಿದ್ದರೆ ಏನಂತೆ? ನನ್ನ ವಿದ್ಯೆ ನನಗೊಂದು ಕೆಲಸ ಕೊಡಿಸುತ್ತೆ. ಆ ನಂಬಿಕೆ ನನಗಿದೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ನಿಮ್ಮ ದಮ್ಮಯ್ಯ. ಯಾಕೆ ಮಗು ಅಳ್ತೀಯ? ಮಗಳ ತಲೆಯನ್ನು ನೇವರಿಸಿದರು ಸೀತಮ್ಮ. ನಡೆಯೋದೆಲ್ಲ ನಮ್ಮ ಒಳ್ಳೆಯದಕ್ಕೆ ಅಂತ ಯಾಕೆ ಸಂತೋಷದಿಂದ ಇರಬಾರ್ದು ನೀನು? ಹೇಳಿದಷ್ಟು ಸುಲಭ ಅಲ್ಲಮ್ಮ ಭಾವನೆಗಳನ್ನು ನಿಯಂತ್ರಿಸೋದು. ಅವಳನ್ನೇನು ಬೇಡಿಕೊಳ್ಳೋದು? ಸಿರ್ರ ಅಂತ ರೇಗುತ್ತಾರೆ ರಾಮಚಂದ್ರಯ್ಯ. ಅಮ್ಮ ಅಪ್ಪ ಕೊರಗ್ತಾ ನರಳ್ತಾ ಇದ್ದರೆ ಅವಳಿಗೆ ಆನಂದ. ತಂಗಿ ಬೇರೆ ಇದ್ದಾಳೆಂತ ಯೋಚನೆಯೂ ಇಲ್ಲ. ನಾನಾಗಲೇ ಹೇಳಿದ್ನಲ್ಲ, ನಾನು ಸ್ಲೀಪಿಂಗ್ ಪಿಲ್ಸ್ ತರ್ತೇನೆ. ಇಬ್ಬರು ನುಂಗಿ ಸಾಯೋಣ. ಅವಳ ಪಾಡಿಗೆ ಅವಳಿರಲಿ. ಎದ್ದು ಚಪ್ಪಲಿ ಮೆಟ್ಟಿಕೊಂಡು ಹೋದ ಮನುಷ್ಯ ಸಂಜೆ ರಾತ್ರಿ ಕೂಡ ವಾಪಸ್ಸಾಗಲಿಲ್ಲ. ಮರುದಿನವೂ ಆಫೀಸಿಗೆ ಫೋನ್ ಮಾಡಿದರೆ ಅಲ್ಲೂ ಇಲ್ಲ. ಎಲ್ಲೆಲ್ಲೂ ವಿಚಾರಿಸಿದರು. ಸೀತಮ್ಮ ಸೆರಗು ಕಚ್ಚಿಕೊಂಡು ಅಳತೊಡಗಿದರೆ ವೀಣಾ ಮತ್ತು ತಮ್ಮ ವಿಶ್ವನಾಥ್ ತೀರಾ ಹೆದರಿಕೊಂಡು ಬಿಟ್ಟಿದ್ದರು. ರಾಮಚಂದ್ರಯ್ಯ ಮರುದಿನವೂ ಬರದಿದ್ದಾಗ ಮತ್ತೂ ಗಾಬರಿಗೊಂಡರು. ಅರ್ಚನಾಳಂತೂ ಗೊಂದಲದಲ್ಲಿ ಮುಳುಗಿದಳು. ಹಾಯಾಗಿ ಸಾಗುತ್ತಿದ್ದ ನನ್ನ ಬದುಕಿನಲ್ಲಿ ಚೆಂಡು ಮಾರುತ್ತದಂತೆ ಬಂದೆ. ನಿನ್ನಿಂದ ಎಲ್ಲರಿಗೂ ಕಷ್ಟಗಳೇ ಬಂದವಲ್ಲ ಕಿರಣ್. ಅಪ್ಪ ಎಲ್ಲಿ ಹೋದರೋ ಗೊತ್ತಿಲ್ಲ. ಐ ಹೇಟ್ ಯು. 2-3 ದಿನಗಳು ಕಳೆದರೂ ರಾಮಚಂದ್ರಯ್ಯನ ಪತ್ತೆ ಇಲ್ಲ. ಎಲ್ಲಿಗೆ ಹೋದ? ಸೀತಮ್ಮ ಮಗಳನ್ನು ಬೈಯಲು ಆರಂಭಿಸಿದಾಗ ಅರ್ಚನಾಳಿಗೆ ಹುಚ್ಚು ಹಿಡಿಯುವುದೊಂದೇ ಬಾಕಿ. ತಂಗಿ ತಮ್ಮ ಅಳುಕುತ್ತಲೇ ಹೇಳಿದರು ಅಕ್ಕನಿಗೆ, ಮದುವೆಗೆ ಒಪ್ಕೋ ಅಕ್ಕ. ಹೇಗಿದ್ದಾರೋ ಅಪ್ಪ, ಎಲ್ಲಿದ್ದಾರೋ? ದಿಕ್ಕೆ ತೋಚದಷ್ಟು ಒತ್ತಡ. ಒಂದು ನಿರ್ಧಾರಕ್ಕೆ ಬಂದಳು. ಮಿಸ್ಟರ್ ಕಿರಣ್, ನನ್ನ ಬದುಕನ್ನು ಹರಿದೆಲೆಯಂತೆ ಮಾಡಿದ ನಿನ್ನನ್ನು ಸುಮ್ಮನೆ ಬಿಡಲಾರೆ ನಾನು. ನನ್ನ ಮನೆಯವರೇ ನನ್ನನ್ನು ಹೀನಾಯವಾಗಿ ಕಾಣುವಂತೆ ಮಾಡಿದ ನಿನ್ನನ್ನು ಮದುವೆಯಾಗಿ ನಿನ್ನ ಮನೆಯವರಿಂದ ನಿನಗೆ ಒಗ್ಗಿಸುತ್ತೇನೆ. ಕೊರಗಬೇಕು ನೀನು. ನಿನ್ನ ಅಂತ್ಯವೇ ನನ್ನ ಗುರಿ. ಇಂಥವಳನ್ನು ನಾನು ಯಾಕಾದರೂ ಮದುವೆ ಆದ್ನೋ ಅನ್ನಬೇಕು ನೀನು. ಅದು ಹೇಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯೋ ನಾನು ನೋಡಿಬಿಡ್ತೇನೆ. ನರಕ ಅಂದರೆ ಏನು ಅಂತ ನಿನಗೆ ಇಲ್ಲೇ ರುಚಿ ನೋಡಬೇಕು. ನಿರ್ಧಾರಕ್ಕೆ ಬಂದ ತಕ್ಷಣ ಅಮ್ಮನಿಗೆ ತಿಳಿಸಿದಳು. ಅಮ್ಮ, ಈ ಮದುವೆಗೆ ನಾನು ರೆಡಿ. ಆಕೆಯ ಆನಂದಕ್ಕೆ ಪಾರವೇ ಇರಲಿಲ್ಲ. ದಿನಪತ್ರಿಕೆಗಳಲ್ಲಿ ಮಗಳು ಮದುವೆಗೆ ಒಪ್ಪಿಕೊಂಡಿದ್ದಾಳೆ, ಎಲ್ಲಿದ್ದರೂ ಮನೆಗೆ ಬನ್ನಿ ಎಂದು ಪ್ರಕಟಣೆ ನೀಡಿದಳು ಸೀತಮ್ಮ. ಮಾರನೆಯ ದಿನ ಸಂಜೆ ಮನೆಗೆ ವಾಪಸ್ಸಾದ ರಾಮಚಂದ್ರಯ್ಯ. ನೀವು ಮಾಡಿದ್ದು ಸರಿನಾ ಅಪ್ಪ? ನನ್ನ ಮೇಲಿನ ಸಿಟ್ಟಿನಿಂದ ಮನೆ ಬಿಟ್ಟು ಹೊರಟು ಹೋಗ್ತೀರಾ? ಅಪ್ಪನನ್ನು ಅಪ್ಪಿಕೊಂಡು ಅಳತೊಡಗಿದ ಮಗಳ ತಲೆಯನ್ನು ಮಮತೆಯಿಂದ ನೇವರಿಸಿದ ತಂದೆ. ಆತನ ಧ್ವನಿಯು ಗದ್ಗದಿತವಾಯಿತು. ಎಲ್ಲ ನಿನ್ನ ಒಳ್ಳೆಯದಕ್ಕೆ ನಾನು ಮಾಡಿರೋದು ಪುಟ್ಟಿ. ರಾಮಚಂದ್ರಯ್ಯನಿಗೆ ಮದುವೆ ಖರ್ಚಿಗಿಂತ ಕಿರಣನೇ ಸುಮಾರು 70,000 ನೀಡಿದ. ತಾನು ಮಾಡಿದ ಪಾಪ ಯಾವ್ಯಾವ ರೀತಿಯಲ್ಲಿ ತೊಳೆದುಕೊಳ್ಳಲು ಸಾಧ್ಯವೋ ಅದನ್ನೆಲ್ಲ ಮಾಡುತ್ತಿದ್ದಾನೆ. ಕಾಕತಾಳೀಯವೂ ಗೊತ್ತಿಲ್ಲ. ಮದುವೆ ನಿಶ್ಚಯವಾದ ಮೇಲಂತೂ 5 ಕೋಟಿ ರೂಪಾಯಿ ಆರ್ಡರ್ ಒಂದು ಮಲ್ಟಿನ್ಯಾಷನಲ್ ಕಂಪನಿಯೊಂದರ ಕಡೆಯಿಂದ ಕಿರಣನ ಸಂಸ್ಥೆಗೆ ಸಿಕ್ಕಿದೆ. ಇವೆಲ್ಲ ಅರ್ಚನಾ ನಮ್ಮ ಮನೆಗೆ ಬರಲಿರುವ ವಿಶೇಷ ಎಂಬುದು ಲಲಿತಮ್ಮನ ಅಭಿಪ್ರಾಯ. ಸಂಜೆ ಬೇಗ ಕಾಲೇಜಿನಿಂದ ಬಂದುಬಿಡು ಅಮ್ಮ ಸೂಚಿಸಿದಾಗ
ಆಕೆಯ ಮೇಲೂ ಸಿಟ್ಟುಕ್ಕಿ ಬಾರದಿರಲಿಲ್ಲ ಅರ್ಚನಾಳಿಗೆ. ಎಲ್ಲರದ್ದು ಕಾಂಪ್ರಮೈಸಿಂಗ್ ಗುಣವೇ. ಯಾವ ಹೆಣ್ಣಿಗೂ ಈ ಸ್ಥಿತಿ ಬರಬಾರದು. ನಡೆದ ಘೋರ ಕೃತ್ಯವನ್ನು ತಮ್ಮ ಮಿದುಳ ಪೊರೆಗಳಿಂದ ಒರೆಸಿ ಬಿಟ್ಟಿದ್ದಾರೆ. ಛೇ ಛೇ, ತಾನು ಯಾರೆಂದು ತಿಳಿಯದೆ ತನ್ನ ಸುಕೋಮಲ ದೇಹದೊಂದಿಗೆ ಆಟವಾಡಿಕೊಂಡ ಕಿರಣ್ ಅಂಥವನೇ ತನ್ನ ಕೊರಳಿಗೆ ತಾಳಿ ಬಿಗಿಯಲಿರೋದು. ಬೇಕೆಂದೇ ಅವತ್ತು ಸಂಜೆ ಕಾಲೇಜ್ ಮುಗಿದ ಬಳಿಕ ತನ್ನ ಗೆಳತಿ ಕವಿತಾಳ ಮನೆಗೆ ಹೋದಳು. ಅದೇ ಬಡಾವಣೆಯಲ್ಲಿ 6 ಕ್ರಾಸುಗಳಾಚೆ ಕವಿತಾಳ ಮನೆ. ಹರಡುತ್ತಾ ಕೂರುತ್ತಾಳೆ ಗೆಳತಿಗೆ ಮಹದಾಶ್ಚರ್ಯ. ಯಾವಾಗಲೂ ಅವಸರದ ಕೋಳಿಯಂತೆ ಪರದಾಡುವ ಅರ್ಚನಾ ಇವತ್ತೇನು ಆರಾಮವಾಗಿ ಕುಳಿತಿದ್ದಾಳಲ್ಲ. ಅದನ್ನೇ ಕೇಳಿದಾಗ ಇವತ್ತು ಟೈಮ್ ಪಾಸ್ ಆಗ್ತಿಲ್ಲ, ಅದಕ್ಕೆ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ಚರ್ಚಿಸೋಣ ಅಂತ ಬಂದೆ. 3 ಹೊತ್ತು ಸಬ್ಜೆಕ್ಟ್ ಬಗ್ಗೆಯೇ ಮಾತಾ? ಹಿಟ್ಸ್ ಬೋರಿಂಗ್. ಸರಿ, ಅದು ಇದು ಅಂತ ಹರಟುತ್ತಿರುವಾಗ ಅಂದರೆ 6:30 ಸಮಯದಲ್ಲಿ ಕವಿತಾಳ ಮನೆಯ ಮುಂದೆ ಕಾರು ನಿಂತ ಸದ್ದಾಗಿ ಇಬ್ಬರು ಕಿಟಕಿಯಲ್ಲಿ ನೋಡುತ್ತಾರೆ. ಕಾರಿನಲ್ಲಿ ಬಂದಿದ್ದು ವೀಣಾ. ಕಿರಣನ ಕಾರೆ. ಏನಕ್ಕ, ನೀನು ಲಲಿತಮ್ಮನವರು ಶಾಪಿಂಗ್ಗೆ ಹೋಗಬೇಕು ಅಂತ ಬೆಳಿಗ್ಗೆನೇ ಹೇಳಿ ಕಳಿಸಿದ್ರಲ್ಲ, ನೀನಿನ್ನು ಬರದೇ ಇದ್ದುದಕ್ಕೆ ಅಮ್ಮ ನೀನಿಲ್ಲಿರ್ತೀಯ ಅಂತ ಇಲ್ಲಿಗೆ ಕಳಿಸಿದ್ದು. ಬಾ. ಲಲಿತಮ್ಮ, ಚೈತ್ರ ನಮ್ಮ ಮನೆಯಲ್ಲೇ ಕಾಯ್ತಾ ಕುಳಿತಿದ್ದಾರೆ. ನಾನಿಲ್ಲಿರ್ತೇನಂತ ಅಮ್ಮನಿಗೆ ಹೇಗೆ ಗೊತ್ತಾಯಿತು? ನಾನೇ ಊಹಿಸಿ ಹೇಳಿದೆ. ಯಾಕೆ ಹೇಳಬಾರದಾಗಿತ್ತಾ? ಕಿಲಕಿಲ ನಕ್ಕಳು ತುಂಟ ತಂಗಿ. ಎಲ್ಲೂ ನೆಮ್ಮದಿಯಾಗಿರಲಿಕ್ಕೆ ಬಿಡೋದಿಲ್ಲ. ಗೊಣಗಿ ತಂಗಿಯನ್ನು ಹಿಂಬಾಲಿಸಿ ಬಂದಳು. ಮನೆಯಲ್ಲಿ ಅಮ್ಮ ಅಪ್ಪ ಇಬ್ಬರೂ ರೇಗಿದರು ಮಗಳ ಮೇಲೆ. ಲಲಿತಾ, ಸ್ವಲ್ಪ ಬೇಗ ರೆಡಿಯಾಗು. ಅರ್ಚನಾ ಈಗಾಗಲೇ ಹೊತ್ತಾಗಿದೆ ಎಂದು ಅವಸರಪಡಿಸಿದರು. ಚೈತ್ರ, ಅತ್ಗೆ ನಿಮಗೋಸ್ಕರ ಕಾದು ಕಾದು ನನ್ನ ಕಂಗಳು ಸುತ್ತು ಹೊಡೆದು ಬಿಟ್ಟವು ಎಂದು ಕಿಚಾಯಿಸಿದಾಗ, ಅತ್ಗೆ ಅಂತೆ ಅತ್ಗೆ, ಚಿಚಿ ಇವಳಿಗೆ ಸ್ವಲ್ಪವೂ ಮ್ಯಾನರ್ಸ್ ಇಲ್ಲ ಎಂದು ಧುಮುಧುಮಿಸುತ್ತಾಳೆ. ಅನಿವಾರ್ಯವಾಗಿ ಹೇಗೋ ಹಾಗೆ ಅಲಂಕರಿಸಿಕೊಂಡ ಅರ್ಚನಾ ಶಾಪಿಂಗ್ ಸಲುವಾಗಿ ತಂಗಿ ಚೈತ್ರ ಲಲಿತಮ್ಮನವರೊಟ್ಟಿಗೆ ಕಾರಿನಲ್ಲಿ ಹೊರಟಳು. ಸುಂದರ ವಿನ್ಯಾಸದ ತೇಗುಮರದ ಶೋಕೇಸುಗಳಿಗೆ ವಿವಿಧ ವಿನ್ಯಾಸಗಳ ಚಿನ್ನದ ಆಭರಣಗಳ ಪ್ರದರ್ಶನ. ಕಣ್ಣು ಕೋರೈಸುವಂಥ ಜಗಮಗ ಬೆಳಕು. ವೀಣಾಳ ಸಂಭ್ರಮಕ್ಕೆ ಪಾರವೇ ಇಲ್ಲ. ಈ ತರಹದ ಚಿನ್ನ ವಜ್ರದಾಭರಣಗಳ ಅಂಗಡಿಯನ್ನು ಹೊರಗಿನಿಂದ ನೋಡಿದಳು. ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಕಂಡು ಖುಷಿಪಟ್ಟಿದ್ದಳು. ಈಗ ಕಣ್ಣಾರೆ ಕಾಣುತ್ತಿರೋದಕ್ಕೆ ಥ್ರಿಲ್ ಆಗಿದೆ. ಆದರೆ ಕಡು ನಿರಾಸಕ್ತಳಾಗಿರೋದು ಅರ್ಚನಾಳಿಗೆ. ತನ್ನನ್ನು ಸುಪ್ರೀತಳನ್ನಾಗಿಸಲು ಏನೆಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಲಲಿತಮ್ಮ, ಚೈತ್ರ ಮತ್ತು ವೀಣಾ ಬಳೆ, ಉಂಗುರ, ಕರಿಮಣಿ ಜೋಡಿಸಿರುವ ಮಾಂಗಲ್ಯ ಸರ ಎಲ್ಲ ನೋಡುತ್ತಾ ಇವಳಿಗೂ ತೋರಿಸುವಾಗ ಇವಳು ಅಪ್ರಯತ್ನವಾಗಿ ಅಪ್ಪ ತನ್ನ ಬೆವರ ದುಡ್ಡಿಂದ ಮಾಡಿಸಿಕೊಟ್ಟ 10 ಗ್ರಾಮಿನ ತೆಳ್ಳನೆಯ ಚಿನ್ನದ ಸರವನ್ನು ಪ್ರೀತಿಯಿಂದ ತಡವಿಕೊಂಡಳು. ಪ್ರೀತಿಯಿಂದ ತೆಗೆಸಿಕೊಟ್ಟ ಹುಲುಕಡ್ಡಿ ಕೋಹಿನೂರು ಮೌಲ್ಯವನ್ನು ಮೀರುತ್ತೆ. ಲಲಿತಮ್ಮ ಆಗಾಗ ರಿಸ್ಟ್ ವಾಚ್ನತ್ತ ನೋಟ ಹಾಯಿಸಿ ಯಾಕಿನ್ನೂ ಕಿರಣ್ ಬರಲಿಲ್ಲ ಎಂದು ಉಳಿದವರಿಗೂ ಕೇಳಿಸುವಂತೆ ಹೇಳಿಕೊಂಡಾಗ ಅರ್ಚನಾಳಿಗೆ ಕೋಪ ಮತ್ತು ಹೆಚ್ಚಿತ್ತು. ಆ ಪುಣ್ಯಾತ್ಮ ಇಲ್ಲಿಗೂ ಒಕ್ಕರಿಸ್ತಾನ? ಅತ್ತೆಮ್ಮ, ನಾದಿನಿ ಮತ್ತು ಸ್ವತಃ ತಂಗಿ ಇದು ಚೆನ್ನಾಗಿದೆಯಾ ಅಂತ ಒಂದೊಂದು ಒಡವೆ ತೋರಿಸಿ ಕೇಳುವಾಗ ನಿಮ್ಮಿಷ್ಟ ಅಂತ ಹೇಳಿ ಮೌನ ತಾಳುತ್ತಿದ್ದಳು. ಅದು ಯಾವಾಗ ಬಂದನೋ ಗೊತ್ತಿಲ್ಲ ಕಿರಣ್ ಅರ್ಚನಾಳ ಕ್ರಿಯೆ ಪ್ರತಿಕ್ರಿಯೆಯನ್ನು ಗಮನಿಸುತ್ತಿದ್ದ. ಅವನ ಮನದ ತುಂಬ ನೋವಿನ ನೆರಳುಗಳ ಕದಲಾಟ. ಎಸಗಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಮದುವೆ ಆಗ್ತೇನೆ ಅಂದ. ನಯಾ ಪೈಸೆ ವರದಕ್ಷಿಣೆ ಬೇಡವೆಂದ. ತಾನೇ ಮದುವೆ ಖರ್ಚಿಗಿರಲಿ ಅಂತ ಒಂದಷ್ಟು ಧನ ಸಹಾಯ ಮಾಡಿದ್ದಾನೆ. ಅಲ್ಲದೆ ವೀಣಾ ಮತ್ತು ಮೋಹನ್ರ ಓದು ತನ್ನ ಜವಾಬ್ದಾರಿ ಅಂತ ಹೇಳಿಯಾಗಿದೆ. ಅರ್ಚನಾ ಈ ಮದುವೆಗೆ ಮನಸಾರೆ ಸಮ್ಮತಿ ನೀಡಿಲ್ಲವೆಂದು ಅರ್ಥವಾಗಿದೆ. ರಾಮಚಂದ್ರಯ್ಯನವರು ಆಗಾಗ ಮದುವೆಯಾದ ಮೇಲೆ ಅದೇ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತ ಸಮಾಧಾನ ಮಾಡುತ್ತಾರೆ. ಆದರೂ ಅರ್ಚನಾಳನ್ನು ಕಂಡಾಗಲೆಲ್ಲ ಮನವನ್ನು ಗರಗಸದಿಂದ ಕತ್ತರಿಸಿದ ಅನುಭವ. ಹವಾರ್ಯು ಅರ್ಚನಾ ಕೇಳಿದ ಮೆಲುದನಿಯಲ್ಲಿ. ಸಾಯದೆ ಬದುಕಿದ್ದೀನಿ, ಬಿರುಸಾದ ಉತ್ತರ ಬಂತು. ಬೆಚ್ಚು ಮುಖ ತಾಳಿದ. ಬೇಡ ಬೇಡವೆಂದರೂ ಅರ್ಚನಾಳಿಗೆ ಅವರೆಲ್ಲರೂ ಬಲವಂತ ಮಾಡಿ 4 ಬಳೆಗಳು, ನೆಕ್ಲೆಸ್, ಉಂಗುರ 2, ಭರ್ಜರಿ ಮಾಂಗಲ್ಯ ಎಲ್ಲ ಸೇರಿ 3 ಲಕ್ಷವಾಯಿತು. ಈ ಭಾರಿ ಬಿಲ್ ನೋಡಿ ಹುಡುಗನಿಗೆ ಸುಸ್ತಾಗುತ್ತೆ ಎಂದು ಊಹಿಸಿದ ಅರ್ಚನಾಳೆ ಸುಸ್ತಾದಳು. ವೀಣಾ ದಂಗು ಬಡಿದಂತೆ ಕುಳಿತರೆ ಚೈತ್ರ, ಲಲಿತಮ್ಮ ತಮಗೆ ಈ ತರಹದ ಖರೀದಿ ಕಾಮನ್ ಎಂಬಂತಿದ್ದರು. ಕಿರು ನಗುತ್ತಲೇ ಪುಟ್ಟ ಚರ್ಮದ ಚೀಲದಿಂದ 500ರ 6 ಕಂತೆಗಳನ್ನು ನೀಡುತ್ತಾನೆ ಕಿರಣ್. ಅವುಗಳ ಸಂಖ್ಯೆ ಚೆಕ್ ಮಾಡಿದ ನಂತರ ಸಂಬಂಧಪಟ್ಟ ಕ್ಲರ್ಕ್ ಕಂಪ್ಯೂಟರ್ ರಸೀದಿ ನೀಡಿದ. ಹೊರ ಬಂದ ಮೇಲೆ ಅಂದಳು ಅರ್ಚನಾ, ನಾನು ವೀಣಾ ಆಟೋದಲ್ಲಿ ಮನೆಗೆ ಹೋಗ್ತೇವೆ ಆಂಟಿ. ಈ ಹೊತ್ತಲ್ಲಿ ಆಟೋದಲ್ಲ, ಬೇಡ ಅರ್ಚನಾ, ನಮ್ಮ ಕಾರಲ್ಲಿ ನಿಮ್ಮನೆಗೆ ಡ್ರಾಪ್ ಮಾಡ್ತೇವೆ. ಕೂಡಲೇ ಹೋಟೆಲ್ನಲ್ಲಿ ಡಿನ್ನರ್ ಮಾಡೋಣವೆಂದ ಕಿರಣ್. ದಟ್ಸ್ ಫೈನ್. ಚಪ್ಪಾಳೆ ತಟ್ಟಿದ ಚೈತ್ರ. ಅಣ್ಣ ಅತ್ತಿಗೆ ನಿನ್ನ ಕಾರಲ್ಲಿ ಬರ್ತಾಳೆ ತುಂಟಳಂತೆ ನಕ್ಕಳು. ಚೈತ್ರಾಳ ನೆತ್ತಿಗೆ 2 ಇಕ್ಕಬೇಕೆಂದು ಅನಿಸಿತು ಅರ್ಚನಾಳಿಗೆ. ಅವಳು ಗಚ್ಚಿದಳು. ಬಾ ಅರ್ಚನಾ ಹೋಗೋಣ. ಕಿರಣನ್ನು ಆಹ್ವಾನಿಸಿದ. ದುರುಗೂಟಿ ನೋಡುತ್ತಾಳಷ್ಟೇ, ಬೇರೆ ಏನು ಮಾಡಲಾಗದ ಅಸಹಾಯಕತೆ. ಕಾರಿನ ಬಾಗಿಲು ತೆರೆದು ಹಿಡುಕೊಂಡು ಒಳಗೆ ಕುಳಿತಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.